ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆದಿಕಾಂಡ 32ನೇ ಅಧ್ಯಾಯ 28 ನೀವು ನೋಡಿ. ಅದಕ್ಕೆ ಆತನು ನಿನ್ನ ಹೆಸರನ್ನು ಇನ್ನು ಮೇಲೆ ಯಾಕೋಬನೆಂದು ಕರೆಯಲ್ಪಡದೆ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಡುವುದು. ಯಾಕೆಂದರೆ ನೀನು ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಟ ಮಾಡಿ ಜಯಿಸಿದ್ದಿ. ಇಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವುದಾದರೆ ದೇವರು ಯಾಕೋಬನನ್ನು ಭೇಟಿಯಾಗಿ ಆತನೊಟ್ಟಿಗೆ ಹೋರಾಡಿ ಆತನ ತೊಡೆಯ ಕೀಲನ್ನು ಮುರಿದರು ಎಂಬುದಾಗಿ ಬರೆದಿದೆ. ದೇವರು ತಾನು ಬಯಸುವಂಥ ರೀತಿಯಲ್ಲಿ ನಮ್ಮನ್ನು ಬದಲಾಯಿಸಲು ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ತೀವ್ರವಾದಂಥ ಕಾರ್ಯಗಳನ್ನು ಕೈಗೊಳ್ತಾರೆ. ದೇವರು ಯಾಕೋಬನನ್ನು ಮುರಿದು ಈ ರೀತಿಯಾಗಿ ಹೇಳ್ತಾರೆ, ನಿನ್ನ ಹೆಸರಿನ ಮೇಲೆ ಯಾಕೋಬನೆಂದು ಕರೆಯಲ್ಪಡದೆ ಇಸ್ರಾಯೇಲ್. ಇಸ್ರಾಯೇಲ್ ಅಂತಂದರೆ ಅರ್ಥ ಏನಪ್ಪ ಅಂದರೆ ದೇವರ ರಾಜಕುಮಾರನು. ಯಾಕೋಬನಿಗೆ ಒಂದು ನೂತನವಾದಂಥ ಹೆಸರನ್ನು ಕೊಟ್ಟರು. ಆ ಹೆಸರೇನಪ್ಪ ಅಂತಂದರೆ ಇಸ್ರಾಯೇಲ್. ಆದಿಕಾಂಡ 38, 32, 28ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಸ್ಪಷ್ಟವಾಗಿ ಕರ್ತನೊಟ್ಟಿಗೆ ಮನುಷ್ಯರ ಸಂಗಡ ಹೋರಾಡಿ ಜಯಿಸಿದ್ದೆ ಅಂದನು ಇಸ್ರಾಯೇಲ್ ಎಂಬುದಾಗಿ ಕರೆಯಲು ಸಾಧ್ಯವಾಯಿತು. ಕರ್ತನು ಆ ಸನ್ನಿವೇಶವನ್ನು ನಾವು ಓದುವಾಗ 60 ಅಥವಾ 70 ವರ್ಷ ಆತನೊಟ್ಟಿಗೆ ಸತತವಾಗಿ ಸೆಣಸಾಡಿ ಕೊನೆಗೆ ಆತನ ಕೀಲನ್ನು ಮುಟ್ಟಿ ಆತನನ್ನು ಸಂಪೂರ್ಣವಾಗಿ ಮುರಿದ ನಂತರವೇ ದೇವರು ಈ ರೀತಿಯಾಗಿ ಹೇಳಿದರು, ನನ್ನನ್ನು ಹೋಗಲು ಬಿಡು ಎಂಬುದಾಗಿ. ಯಾಕೋಬನು ಈ ರೀತಿಯಾಗಿ ಹೇಳಿದನು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ ಯಾಕೋಬ್, ದೇವರೇ ಅಪ್ಪ, ನನ್ನನ್ನು ಆಶೀರ್ವದಿಸದೆ ಹೊರತು ನೀವು ನನ್ನನ್ನು ಆಶೀರ್ವಾದ ಮಾಡಬೇಕಪ್ಪ. ಒಂದು ವೇಳೆ ನೀವು ಆಶೀರ್ವಾದ ಮಾಡದೆ ಹೋದರೆ, ನೀವು ಹೋಗ್ತೀನಿ ಅಂತಂದರೆ ನಾನು ನಿಮ್ಮನ್ನು ಹೋಗುವುದಕ್ಕೆ ಬಿಡೋದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಈ ಜೀವಿತವನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಕರ್ತನು ನಮ್ಮ ಸಂತತಿಯನ್ನು ಆಶೀರ್ವದಿಸ್ತಾನೆ. ಕರ್ತನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾನೆ. ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಕರ್ತನು ನಮ್ಮನ್ನು ಉನ್ನತಕ್ಕೆ ನಡೆಸುವವನಾಗಿದ್ದಾನೆ. ಯಾಕೋಬನು ತಾನು ಮುರಿಯಲ್ಪಟ್ಟ ನಂತರ ಅವೆಲ್ಲವನ್ನು ಬಿಟ್ಟು ದೇವರನ್ನು ತಬ್ಬಿಕೊಂಡನು. ದೇವರೇ, ನಾನು ಹಣಕ್ಕಾಗಿ, ಸ್ತ್ರೀಯರಿಗಾಗಿ, ಆಸ್ತಿಗಾಗಿ, ಇಂತಹ ಇಹಲೋಕದ ಸಂಗತಿಗಳಿಗಾಗಿ ಜೀವಿಸಿದನು. ಆದರೆ ಇನ್ನು ಮುಂದೆ ನನಗೆ ಬೇಕಾಗಿರುವುದು ನೀವೊಬ್ಬನೇ ನನಗೆ ಬೇಕು. ದೇವರು ನಮ್ಮ ಜೀವನದಲ್ಲಿಯೂ ಸಹ ಇಂಥ ಸಂದರ್ಭಗಳು ಬಂದಾಗ ನಾವು ನಮ್ಮ ದೃಷ್ಟಿ ಕರ್ತನ ದೃಷ್ಟಿಯಾಗಿರಲಿ. ನಾವು ಕರ್ತನನ್ನು ಹಿಂಬಾಲಿಸುವುದಾದರೆ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಇನ್ನು ಮುಂದೆ ಯಾಕೋಬ ಅಂತಂದರೆ ದೋಚುವಂಥದ್ದು, ವಂಚಕನು ಎಂಬುದಾಗಿ ನೀನು ಇನ್ನು ಮುಂದೆ ಆ ಹೆಸರಿನಿಂದ ಕರೆಯಲ್ಪಡೋದಿಲ್ಲ. ನೀನು ದೇವರೊಟ್ಟಿಗೆ ಪ್ರಯಾಸಪಟ್ಟು ಜಯ ಗಳಿಸಿದ್ದೀಯ. ನೀನು ಇನ್ನು ಮುಂದೆ ದೇವರ ರಾಜಕುಮಾರ ಇಸ್ರಾಯೇಲ್ ಎಂಬುದಾಗಿ ಕರ್ತನ ನಾಮಕ ಮಾಡುತ್ತಾನೆ. ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಲಿ. ನಿಮ್ಮ ಹೃದಯದ ಆಸೆಗಳನ್ನು, ನಿಮ್ಮ ಹೃದಯದ ಆಕಾಂಕ್ಷೆಗಳನ್ನು, ನಿಮ್ಮ ಹೃದಯದ ಬೇಕು ಬೇಡಿಗಳನ್ನು ಕರ್ತನು ಪೂರೈಸಲಿ. ಅದಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ದೇವರೇ. ಅಪ್ಪ, ಯಾರ್ಯಾರ ಮಕ್ಕಳು ಕುಟುಂಬಗಳ ಅಭಿವೃದ್ಧಿಗಾಗಿ ಪ್ರಾರ್ಥಿಸ್ತಾ ಇದ್ದರು, ಅವರ ಕುಟುಂಬಗಳು ಅಭಿವೃದ್ಧಿಯಾಗಲಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಕುಟುಂಬಗಳು ಬಲಪಡಿಸು. ಯಾಕೋಬನನ್ನು ಆಶೀರ್ವದಿಸಿದ ರೀತಿಯಲ್ಲಿ ಈ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್.
ಲೇ